ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಾತ್ರಿ ಹಳ್ಳ ತುಂಬಿ ಹರಿತಾ ಇದೆ. ನಾನು ನೋಡುವುದು ಹಳ್ಳದಲ್ಲಿ ನಿಂತಿದ್ದಿರತಕ್ಕಂಥದ್ದು ಪ್ರಮುಖವಾಗಿ ಏನು ಅಂತಂದ್ರೆ ಖಾನಾಪುರ ಮತ್ತು ಗೋವಾ ರಸ್ತೆಯನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆ ಈಗ ಏನು ಜಲಾವೃತಗೊಂಡಿದೆ. ಹಳ್ಳ ಬ್ರಿಡ್ಜ್ ಮೇಲೆ ನೀರು ಹರಿದು ಹೋಗ್ತಕ್ಕಂಥದ್ದು. ಕಳೆದ 34 ಗಂಟೆಗೂ ಹೆಚ್ಚು ಕಾಲ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲ ಸಂದರ್ಭದಲ್ಲಿ ಈ ಹಲಾತ್ರಿ ಹಳ್ಳ ತುಂಬಿ ಹರಿಯುತ್ತೆ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ತಂದೊಡುತ್ತೆ. ಆ ಭಾಗದಲ್ಲಿ ನೋಡಬಹುದು ಸಾಕಷ್ಟು ವಾಹನ ಸವಾರರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂದ್ರೆ ಖಾನಾಪುರ ತಾಲೂಕಿನ ಶಿರೋಳಿ, ಪಾಸ್ತೋಳಿ ಸೇರಿದಂತೆ ಅನೇಕ ಕಾಡಂಚಿನ ಗ್ರಾಮಗಳ ಸಂಪರ್ಕವೂ ಕೂಡ ಪ್ರತಿ ವರ್ಷ ಕಡಿತಗೊಳ್ತಕ್ಕಂಥದ್ದು. ಈ ಒಂದು ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಅನೇಕ ಆಗ್ರಹಗಳು ಬಂದರೂ ಕೂಡ ಇದುವರೆಗೂ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಇದು ಖಾನಾಪುರ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ರೀತಿ ಸಂಕಷ್ಟವನ್ನು ತಂದೊಡುತ್ತೆ. ನೋಡಬಹುದು ಮಳೆಗೆ ಮರಗಳು ಬಿದ್ದು ಏನು ಈ ಹಳ್ಳದ ವ್ಯಾಪ್ತಿ ವಿಸ್ತಾರಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ನೀರು ಹರಿದು ಹೋಗ್ತಾ ಇದೆ. ಮುಂದೆ ಇದು ಮಲಪ್ರಭಾ ನದಿ ಸೇರುತ್ತೆ ಮುಂದೆ ಖಾನಾಪುರದಲ್ಲಿ. ಹೀಗಾಗಿ ಏನು ಈ ಒಂದು ಹಲಾತ್ರಿ ಹಳ್ಳ ಇದೆ ಪ್ರತಿ ವರ್ಷವೂ ಕೂಡ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ. ಏನು ರಾಜ್ಯ ಸರ್ಕಾರ ಮತ್ತು ಲೋಕೋಪಯೋಗಿ ಸಚಿವರ ಸ್ವಜಿಲ್ಲೆ ಆಗಿದ್ದರಿಂದ ಈ ಒಂದು ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಅನೇಕ ವರ್ಷಗಳಿಂದ. ಆದ್ರೆ ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಈವರೆಗೂ ಸ್ಪಂದಿಸಿಲ್ಲ. ಹೀಗಾಗಿ ಈಗ ಖಾನಾಪುರದಿಂದ ಗೋವಾ ಸಂಪರ್ಕಿಸುವ 2 ರಸ್ತೆಗಳು ಬಂದ್ ಆಗಿದ್ದು, ರಾಮನಗರದ ಮೇಲಿನೇ ಈಗ ಗೋವಾ ಪ್ರಯಾಣಿಕರು ಅವಲಂಬಿತವಾಗಬೇಕಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಹಲಾತ್ರಿ ಹಳ್ಳ ತುಂಬಿ ಹರಿತಿದ್ದರಿಂದ ಪ್ರವಾಸಿ ಜನ ಖಾನಾಪುರಕ್ಕೆ ಬರ್ಬೇಕಿತ್ತು, ಅವರು ಬಂದು ನೋಡಿ ವಾಪಸ್ ಹೋಗುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ನನ್ನ ಫೋಟೋ ಹೊಡಿತೇನೆ ಒಂದಾಡ ಫುಲ್ लई जोरात हालात्री हे तू कुठनं हे डोंगरगाव असं ना ते त्याला बी सांगताल नाही बोली ಮುಖ್ಯ